8ನೇ ವರ್ಷದ ಶ್ರೀ ಶ್ರೀದೇವಿ ಭೂದೇವಿ ಶ್ರೀ ತಿಮ್ಮರಾಯ ಸ್ವಾಮಿ ದೇವರ 8ನೇ ವರ್ಷದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಈ ಒಂದು ದೊಡ್ಡಮದಿ ಗ್ರಾಮದಲ್ಲಿ ತುಂಬ ಅದ್ಧೂರಿಯಾಗಿ ಒಂದು ವರ್ಷ ಆಚರಿಸಿದ್ದೀವಿ. ನಿನ್ನೆ ಸಾಯಂಕಾಲ 7 ಗಂಟೆಗೆ ಹೋಮ ಹಮ್ಮಿಕೊಂಡಿದ್ದು 10 ಗಂಟೆಗೆ 10:10ವರೆಗೆ ಹೋಮ ಸಂಪೂರ್ಣವಾಗುತ್ತದೆ. ಮತ್ತು ಮಹಾಮಂಗಳಾರತಿ ಆಗುತ್ತದೆ. ಮತ್ತು ರಾತ್ರಿ 3 ಗಂಟೆಗೆ ದೇವರ ಅಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಭಿಷೇಕ ಕಾರ್ಯಕ್ರಮ ಮುಗಿದ ನಂತರ ಬೆಳಗ್ಗೆ 7 ಗಂಟೆಗೆ ಮಹಾದೇವರ ಪೂಜೆಯನ್ನು ಮಾಡಿ ನಂತರ ಭೂಮಿ ಪೂಜೆ ಮಾಡಿ ಗೋಪೂಜೆ ಮಾಡಿ ತದನಂತರ ವೈಕುಂಠ ಬಾಗಿಲನ್ನು ತೆರೆದು ಎಲ್ಲ ಭಕ್ತಾದಿಗಳಿಗೆ ದರ್ಶನವನ್ನು ಏರ್ಪಡಿಸಿದ್ದು, ಎಲ್ಲ ಭಕ್ತಾದಿಗಳು ಬಂದು ಶ್ರೀ ದೇವರ ದರ್ಶನವನ್ನು ಪಡೆದು ನಂತರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದು ಸುಮಾರು 4,000 ಜನಕ್ಕೆ ದಿವಂಗತ 8ನೇ ವರ್ಷದ ಶ್ರೀದೇವಿ ಭೂದೇವಿ ಶ್ರೀ ತಿಮ್ಮರಾಯ ಸ್ವಾಮಿ ದೇವರ 8ನೇ ವರ್ಷದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಈ ಒಂದು ದೊಡ್ಡಮದಿ ಗ್ರಾಮದಲ್ಲಿ ತುಂಬ ಅದ್ಧೂರಿಯಾಗಿ ಒಂದು ವರ್ಷ ಆಚರಿಸಿದ್ದೀವಿ. ನಿನ್ನೆ ಸಾಯಂಕಾಲ 7 ಗಂಟೆಗೆ ಹೋಮ ಹಮ್ಮಿಕೊಂಡಿದ್ದು 10 ಗಂಟೆಗೆ 10:10ವರೆಗೆ ಹೋಮ ಸಂಪೂರ್ಣವಾಗುತ್ತದೆ. ಮತ್ತು ಮಹಾಮಂಗಳಾರತಿ ಆಗುತ್ತದೆ. ಮತ್ತು ರಾತ್ರಿ 3 ಗಂಟೆಗೆ ದೇವರ ಅಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಭಿಷೇಕ ಕಾರ್ಯಕ್ರಮ ಮುಗಿದ ನಂತರ ಬೆಳಗ್ಗೆ 7 ಗಂಟೆಗೆ ಮಹಾದೇವರ ಪೂಜೆಯನ್ನು ಮಾಡಿ ನಂತರ ಭೂಮಿ ಪೂಜೆ ಮಾಡಿ ಗೋಪೂಜೆ ಮಾಡಿ ತದನಂತರ ವೈಕುಂಠ ಬಾಗಿಲನ್ನು ತೆರೆದು ಎಲ್ಲ ಭಕ್ತಾದಿಗಳಿಗೆ ದರ್ಶನವನ್ನು ಏರ್ಪಡಿಸಿದ್ದು, ಎಲ್ಲ ಭಕ್ತಾದಿಗಳು ಬಂದು ಶ್ರೀ ದೇವರ ದರ್ಶನವನ್ನು ಪಡೆದು ನಂತರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದು ಸುಮಾರು 4,000 ಜನಕ್ಕೆ ದಿವಂಗತ ಮೋಹನ್ ಸಿಂಗ್ ಅವರ ಮಗನಾದಂಥ ಬಾಲಾಜಿ ಸಿಂಗ್ ರವರ ಸುಪುತ್ರರಾದ ಪ್ರಕಾಶ್ ಸಿಂಗ್ ಮತ್ತು ಈಶ್ವರ್ ಸಿಂಗ್ ರವರು ಸುಮಾರು 4,000 ಭಕ್ತಾದಿಗಳಿಗೆ ಅವರ ಒಂದು ಕೊಡುಗೆಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದು, ಪ್ರತಿಯೊಬ್ಬರು ಬಂದು ಎಲ್ಲ ಭಕ್ತಾದಿಗಳು ಒಂದು ಆ ದೇವರ ಕೃಪೆಗೆ ಪಾತ್ರರಾಗಿ ದರ್ಶನವನ್ನು ಪಡೆದು ಹೋಗಿರುತ್ತಾರೆ. ಸರ್ ಎಷ್ಟು ಜನ ಸೇರಿದೆ ಸರ್? ಸುಮಾರು ಒಂದು 4,000 ಜನ ಇಲ್ಲಿ ಬಂದು ಸಾಯಂಕಾಲದಿಂದ 4,000 ಜನ ಬಂದು ಇಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡಿಸಿರುತ್ತಾರೆ. ಈಗಲೂ ಸಹ ಬರ್ತಾನೆ ಇದ್ದಾರೆ. ಇನ್ನು ರಾತ್ರಿ 9 ಗಂಟೆವರೆಗೂ ಸಹ ದೇವರ ಒಂದು ಪ್ರವೇಶ ಒಂದು ಇರ್ತದೆ. ಬಂದು ಯಾರೇ ಬಂದು ದೇವರ ಒಂದು ದರ್ಶನವನ್ನು ಪಡೆದು ಹೋಗ್ಬೋದು. ದೇವರಿಗೆ ದೇವರಿಗೆ ಅಲಂಕಾರ ಹೂವಿನ ಅಲಂಕಾರ ಬಂದ್ಬಿಟ್ಟು ತೋಮಾಲೆಗಳು ಮತ್ತೆ 5 ದಿನಸು ಹೂಗಳ ಒಂದು ತೋಮಾಲೆ ಮಾಡಿ ವಿಜೃಂಭಣೆಯಿಂದ ಒಂದು ಆ ದೇವರ ಒಂದು ಆಭರಣಗಳನ್ನು ತೊಡೆದು ಎಲ್ಲ ಒಂದು ಆಭರಣಗಳನ್ನು ಹಾಕಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಪಡೆಯಲು ಅನುವು ಮಾಡಿಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಊರದ್ದೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರ ಯಾವ ರೀತಿ ಇತ್ತಣ್ಣ? ಇಲ್ಲಿ ಸಹಕಾರ ಅಂದರೆ ತುಂಬ ಒಂದು ಭಕ್ತಾದಿಗಳು ಬಂದು ಈ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಅವರ ಧನಮನ ಕನಕವನ್ನು ಅರ್ಪಿಸಿ ಈ ಒಂದು ದೇವರ ಒಂದು ಆಶೀರ್ವಾದ ಪಡೆದಿರ್ತಾರೆ. ಎಲ್ಲ ಒಂದು ಏನೇ ಒಂದು ಕಾರ್ಯಕ್ರಮ ನಡೀಲಿ ನಮ್ಮ ಊರಿನಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸೌಜನ್ಯವಾಗಿ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತಾರೆ. ಅಕ್ಕಪಕ್ಕವರೆಲ್ಲ ಹೊಸಕೋಟೆ ಕೋಲಾರದಿಂದನೂ ಬಂದಿದ್ದಾರೆ. ದರ್ಶನ ಪಡೆದ್ರೆ ಬೆಂಗಳೂರಿಂದ ಬಂದು ಆಶೀರ್ವಾದ ಪಡ್ತಾರೆ. ಯಾಕಂದರೆ ತಿಮ್ಮರಾಯ ಸ್ವಾಮಿ ಬಂದು ಇಲ್ಲಿ ತುಂಬ ವಿಶೇಷ. ಯಾಕಂದರೆ ಈ ಒಂದು ಇಲ್ಲಿ ಈ ಒಂದು ತಾಲೂಕಲ್ಲಿ ಎಲ್ಲೂ ಇಲ್ಲ. ಈ ಒಂದು ಇದರಲ್ಲಿ ಇರೋದ್ರಿಂದ ತುಂಬ ಭಕ್ತಾದಿಗಳ ಮನೆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೂ ಇಲ್ಲ. ಎಲ್ಲ ಬಂದು ಈ ಕಡೆ ಈ ದೇವಸ್ಥಾನ ಅದು ಚೆನ್ನಾಗಿ ಬಂದು ಪಶ್ಚಿಮಕ್ಕೆ ಇದೆ. ಇದು ತುಂಬ ವಿಶೇಷ ಈ ಒಂದು ತಿಮ್ಮರಾಯ ಸ್ವಾಮಿ. ಇನ್ಯಾರು ಮಾತಾಡ್ತಾರೆ?